ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸಂತ್ರಸ್ತ ಬಾಂಧವರಿಗೆ ನಮಸ್ಕಾರ. ನಾನು ಕಳೆದ ಪೋಸ್ಟ್ನಲ್ಲಿ ಈಗ ನಡೆಯುತ್ತಿರುವ ಲೋಕ್ ಅದಾಲತ್ ಅಂದರೆ ಏನು ಅನ್ನೋದು ಬದಲು ಒಂದು ಪೋಸ್ಟ್ ಹಾಕಿದ್ದೆ. ಈಗ ನಾವು ಲೋಕ್ ಅದಾಲತ್ನ ಸಾಧಕ ಬಾಧಕ ಅದು ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂತ್ರಸ್ತರಿಗೆ ಸೀಮಿತಗೊಳಿಸಿದಂತೆ ಅದರಿಂದ ಆಗುವ ಅನುಕೂಲ ಅನಾನುಕೂಲ ಏನನ್ನೋದು ಒಂದು ಚರ್ಚೆ ಮಾಡೋಣ. ಪ್ರಥಮವಾಗಿ ಇದರಿಂದ ಆಗುವ ಸಾಧಕ ಅಥವಾ ಅನುಕೂಲ ಏನಪ್ಪ ಅಂದ್ರೆ, ಈಗ ನಾವು 2010-11ರಾಗ ಕೆನಾಲ್ ಹೋಗಿ 2015-16ರಾಗ ಜನರಲ್ ಅವಾರ್ಡ್ ಅಂತ ಎಕರೆಕ್ಕೆ 2, 3, 4 ಲಕ್ಷ ಬಂದಂಥವ್ರು 14ರಿಂದ ಇದು 2026ರವರೆಗೆ 12 ವರ್ಷ ಕೋಟಿಗೆ ಎಡ್ತಾಕಿದ್ರು ನಮಗಿನ್ನ ಪರಿಹಾರ ಬಂದಿಲ್ಲ. ಅದೇ ಏನು ಕೆಲವು ಲಕ್ಷ ಏನು ಬಂದವು ಅಷ್ಟೇ ಕರೆ. ಹೀಗಾಗಿ ಅಂಥ ಜಮೀನು ಕಳ್ಕೊಂಡ ರೈತರಿಗೆ ಮತ್ತೇನು ಒಂದು ನೀವು ಅಲ್ಟರ್ನೇಟ್ ಅಂದ್ರೆ ಬದಲಿ ಜಮೀನು ಹಿಡಿಯೋದಾಗಲಿ ಏನೋ ಒಂದು ಮಾಡೋದಾಗಲಿ ಯಾವುದೂ ಸಾಧ್ಯ ಆಗಿಲ್ಲ. ಆ ಕಾರಣದಿಂದಾಗಿ ಈಗಾಗಲೇ ಅವರು ಏನು ಸರ್ಕಾರ ಏನು ತೀರ್ಮಾನ ಮಾಡೈತಲ್ಲ, ರೈತರಿಗೆ ಇಲ್ಲಿ ಕೆಳಗಿನ ಕೋರ್ಟ್ನಾಗ 50 ಲಕ್ಷ 60 ಲಕ್ಷ 80 ಲಕ್ಷ ಏನೇ ಪೊಟೆನ್ಷಿಯಲ್ ಇದ್ದು ಕೋಟಿ ಹಿಂಗಾಗಿದ್ದು, ಅದ್ರ ಬದಲಿಗೆ ಸರ್ಕಾರ ತೀರ್ಮಾನ ಮಾಡಿದಂತೆ ಒಣಬೇಸಾಯ ಜಮೀನಿಗೆ 25 ಲಕ್ಷ, ನೀರಾವರಿ ಜಮೀನಿಗೆ 30 ಲಕ್ಷ, ಇದು ಕಾಲುವೆಯಾಗಿ ಹೋದಂಥವ್ರಿಗೆ ಒಂದು ಒಪ್ಪಿತ ಬೆಲೆ ಕೊಡ್ತೀವಿ ಅಂತೇಳಿ ಒಂದು ಲೋಕ್ ಅದಾಲತ್ ಪ್ರಚಾರ ಮಾಡ್ಯಾರ. ಇದನ್ನು ಒಪ್ಪಿದ್ರೆ ಸರ್ಕಾರ ದುಡ್ಡಿಟ್ರೆ ನಾವು ಲೋಕ್ ಅದಾಲತ್ನಾಗ ಒಪ್ಪಿ ಸೈನ್ ಮಾಡಿಕೊಟ್ರೆ ಆ ಪರಿಹಾರ ಒಮ್ಮೆ ಬಂತಂದ್ರೆ ಸಂತ್ರಸ್ತರಿಗೆ ತಮ್ಮ ಕಳೆದುಕೊಂಡ ಜಮೀನು ಬದಲಾಗಿ ಈಗ 4 ಎಕರೆ ಹೋಗಿದ್ರೆ ಕನಿಷ್ಠ ಒಂದು 3 ಎಕರೆ ಬರ್ತೈತಿ, 2 ಎಕರೆ ಹೋಗಿದ್ರೆ 1 ಎಕರೆ 1.5 ಎಕರೆ ಬರ್ತೈತಿ. ಹಿಂಗೊಂದು ಆಸ್ತಿ ಮಾಡ್ಕೊಳ್ಳೋಕೆ ಅನುಕೂಲ ಆಕೈತಿ. ಇದು ಒಂದು ಸಾಧಕ ಅಥವಾ ಅನುಕೂಲ. ಇನ್ನು ಅನಾನುಕೂಲ ಏನಪ್ಪ ಅಂದ್ರೆ, ನಾವು ಒಮ್ಮೆ ಲೋಕ್ ಅದಾಲತಿಗೆ ಒಪ್ಪಿದ್ರೆ ಸೈನ್ ಮಾಡಿದ್ರೆ ನಮ್ಮ ಹಿಂದೆ ಕೋರ್ಟ್ ಆದೇಶ ಆಗಿ 50 ಲಕ್ಷ 60 ಲಕ್ಷ 80 ಲಕ್ಷ ಆದಂಥವು ಎಲ್ಲ ಕೇಸನ್ನು ನಾವು ಹಿಂದೆ ತೊಗೋಬೇಕಾಕೈತಿ. ನೀವು ಆ ಪ್ರಕಾರ ಪ್ಲ್ಯಾನ್ ಮಾಡಿ ಏನಾದರೂ ಆಸ್ತಿ ಮಾಡ್ಬೇಕು ಅಥವಾ ಏನೋ ಒಂದು ವ್ಯವಹಾರ ಮಾಡಿದ್ರಿ ಅಂದ್ರೆ ಅದು ತೊಂದರೆ ಆಕೈತಿ. ಯಾಕಂದ್ರೆ ನೀವು 80 ಲಕ್ಷ ಆದವರು 25-30 ಲಕ್ಷಕ್ಕೆ ಇಳಿದು ಬರಬೇಕಾಕೈತಿ. ಒಮ್ಮೆ ಸಹಿ ಮಾಡಿದರೆ ನೀವು ಮತ್ತೊಮ್ಮೆ ಕೋರ್ಟಿಗೆ ಹಾಕಕ್ಕೆ ಬರೋದಿಲ್ಲ. ಇದು ಒಂದೇ ಮುಖ್ಯವಾದಂಥ ಅನಾನುಕೂಲ. ಎರಡನೇದು ಏನಪ್ಪ ಅಂದ್ರೆ, ಈಗ ನಮ್ಮಲ್ಲಿ 2010-12ರ ಕೆನಾಲ್ ಹಡ್ಡ್ಯಾರ, 13-14ರಾಗ ಹಡ್ಡ್ಯಾರ. ಅವರು ಅಲ್ಲಿಂದ ಇಲ್ಲಿವರೆಗೆ ಅವ್ರು ಏನು 3-4 ಲಕ್ಷ ಕೊಟ್ಟಾರಲ್ಲ ಅದಷ್ಟೇ ತೊಗೊಂಡಿವಿ. ಇಲ್ಲಿವರೆಗೆ ನೀರಾವರಿ ಇದ್ದುದಾಗಲಿ ಒಣಬೇಸಾಯ ಇದ್ದುದಾಗಲಿ ಬೆಳೆ ಹಾನಿ, ನಾವು ಜಮೀನು ನಮ್ಮ ಕೈಗಿತ್ತಾರೆ ನಾವು ಬೆಳಿತಿದ್ದಿಲ್ಲ, ಅದೇನೂ ಲೆಕ್ಕಕ್ಕೆ ಬರೋಂಗಿಲ್ಲ. ಈಗೇನು ಸರ್ಕಾರ ನಿಗದಿ ಮಾಡಿತ್ತಲ್ಲ ಅದಷ್ಟೇ ಕೊಡ್ತಾರೆ. ಇದು ಎರಡನೆಯ ಬಾಧಕ ಅನಾನುಕೂಲ. ಇನ್ನು ಮೂರನೇದು ಏನಪ್ಪ ಅಂದ್ರೆ, ಈಗ ಈ ಸದ್ಯ ಯಾರೂ ಇನ್ಮೇಲೆ ಲ್ಯಾಂಡ್ ಎಕ್ವಿಷನ್, ಯಾಕಂದ್ರೆ ಬಿಜಾಪುರ ಜಿಲ್ಲಾ ಹೆಚ್ಚಿನ ನೀರಾವರಿಗೆ ಒಳಪಡ್ತೈತಿ. ಅಂದ್ರೆ 3.5 ಲಕ್ಷ ಹೆಕ್ಟೇರ್ ಮ್ಯಾಲೆ ಮೂರನೇ ಹಂತದಾಗ 519.6ರಿಂದ 524.256 ಮೀಟ್ರ್ ಕಾಲ್ಮಟ್ಟಿ ಅಣೆಕಟ್ಟೆ ಹೆಚ್ಚು ಮಾಡಿದಾಗ ನಿಂದರೂ ನೀರಿನಿಂದ ಬಿಜಾಪುರ ಜಿಲ್ಲೆ ನೀರಾವರಿ ಹೆಚ್ಚಾಕೈತಿ. 30ರಿಂದ 35 ಸಾವಿರ ಎಕರೆ ಕೆನಾಲ್ಗೆ ಬೇಕಾಕೈತಿ ಅಂತ ಒಂದು ಅಂದಾಜು. ಈಗ ಸದ್ಯ ಮತ್ತು ಕೆನಾಲ್ ಯಾವಾದರೂ ಎಕ್ವಿಷನ್ ಮಾಡಿ ಅದನ್ನು ಕೆನಾಲ್ ಮಾಡಾಕತ್ತಿದ್ರೆ ಅವ್ರಿಗೇನೈತಿ, ಈ ಸದ್ಯ 25-30 ಕೊಟ್ರಂದ್ರೆ ಅವರು ಒಮ್ಮೆ ಇದು ಬರ್ತೈತಿ ಅಷ್ಟು ಅಮೌಂಟ್. ಆದರೆ ಈಗಾಗಲೇ ಆಲ್ರೆಡಿ ಜನರಲ್ ಅವಾರ್ಡ್ ತೊಗೊಂಡು ಕೋರ್ಟಿಗೆ ಹೋದವರು ಈಗ ಲೋಕ್ ಅದಾಲತ್ಗೆ ಒಪ್ಪಿದ್ರೆ ಅವರಿಗೆ ಹಿಂದೆ ಕೊಟ್ಟಂಥ ಅಮೌಂಟ್ ಅದು ಎಷ್ಟೇ ಇರಲಿ ಅದನ್ನು ಕಳೀತಾರೆ. ಕಳೆದು ಮತ್ತು ನಿಮ್ಮ ಗಿಡ ಗಂಪಡಿ ಅಂದರೆ ನೀವು ದ್ರಾಕ್ಷಿ ಮಾವು ತೆಂಗಿನ ಗಿಡ ಏನೋ ಇದ್ರೂ ಅವಾಗೇನು ಕೊಟ್ಟಿರ್ತಾರಲ್ಲ ಅವನು ಈ ಸದ್ಯ ಮತ್ತು ಹೊಳ್ಳಿ ಲೋಕ್ ಅದಾಲತ್ನೇ ಕೊಡೋಂಗಿಲ್ಲ. ಜಮೀನು ಕಿಮ್ಮತ್ತು ಕೊಡ್ತಾರೆ. ಅದು ಒಂದು ಇದು ಮೂರನೇ ಬಾಧಕ. ಯಾಕಂದ್ರೆ ಈ ಸದ್ಯ ಕೆನಾಲ್ ಮಾಡೋರಿಗೆ ಈಗ ಎಷ್ಟೈತಿ, ಈಗ ಇನ್ನು 12,775 ಎಕರೆ ಲೆವನೋನ್ ಆಗೈತಿ. ಲೆವನೋನ್ ನಂತರ ಪೊಸಿಷನ್ ಐತಿ. ಇಂಥವ್ರಿಗೆಲ್ಲ ಏನಾಕೈತಿ, ಅವ್ರಿಗೆ ಗಿಡನೂ ಆಯ್ತು ಆಮೇಲೆ ಜಮೀನ್ದು ಆಯ್ತು, ಕಿಮ್ಮತ್ತು ಬರ್ತಾರೆ. ಅವ್ರು ಏನೋ ಮತ್ತೊಂದು ಆಸ್ತಿ ಮಾಡೋಕೆ ಅನುಕೂಲ ಆಕೈತಿ. ಇವು 3 ಬಾಧಕ ನನಗೆ ತಿಳಿದದ್ದು. ಮತ್ತು ಇನ್ನು ಹೆಚ್ಚಿನ ವಿಷಯ ಇನ್ನೊಂದು ಮುಖ್ಯವಾಗಿ ನಾ ಸಂತ್ರಸ್ತ ಬಾಂಧವ್ರಿಗೆ ಒಂದು ಏನು ಮನವಿ ಮಾಡ್ತೀನಿ, ನೀವು ಲೋಕ್ ಅದಾಲತ್ಗೆ ಹೋಗೋಕ್ಕಿಂತ ಮುಂಚೆ ಇದರ ಸಾಧಕ ಬಾಧಕವನ್ನು ನಿಮ್ಮ ಪ್ರಕರಣವನ್ನು ನಡೆಸ್ತಕ್ಕಂಥ ಅಥವಾ ತಜ್ಞ ವಕೀಲರನ್ನ ಭೇಟಿಯಾಗಿ ನಿರ್ಧಾರ ಕೈಗೊಳ್ಳ್ರಿ. ಯಾಕಂದ್ರೆ ಇದು ನಿಮ್ಮೆಲ್ಲರ ಭವಿಷ್ಯದ ಮತ್ತು ಮುಂದಿನ ಪೀಳಿಗೆ ಭವಿಷ್ಯದ ಪ್ರಶ್ನೆ ಐತಿ. ನಮಸ್ಕಾರ.